ಅಧಿವೇಶನದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಸರ್ಕಾರದ ವತಿಯಿಂದ ಡಿಜಿಟಲ್ ವೇ ಬ್ರಿಡ್ಜನ್ನು ನಿರ್ಮಿಸಿ ತೂಕದ ನಿರ್ವಹಣೆಯ ವ್ಯವಸ್ಥೆಯನ್ನು APMC ಸರಹದ್ದಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ನಿರ್ಣಯವನ್ನು ಅಧಿವೇಶನದಲ್ಲಿ ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. ಎಲ್ಲ ಕಬ್ಬು ಬೆಳೆಗಾರರ ವತಿಯಿಂದ ಹಾಗೂ ನಮ್ಮ ಹೋರಾಟದ ಫಲಶ್ರುತಿಯ ವತಿಯಿಂದ ಅವರಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನು ರೈತರ ಪರವಾಗಿ ಸಲ್ಲಿಸ್ತಾ ಇದ್ದೇನೆ. ಇದರ ಹಿನ್ನೆಲೆಯಲ್ಲಿ ಮಾನ್ಯ ಸಕ್ಕರೆ ಸಚಿವರಾಗಿರ್ತಕ್ಕಂಥ ಶಿವಾನಂದ ಪಾಟೀಲರು ಅವರು ಒಬ್ಬರು ಕಬ್ಬು ಬೆಳೆಗಾರರು, ಒಬ್ಬ ಸ್ವತಃ ರೈತರು. ಅವರು ಸಕ್ಕರೆ ಮಂತ್ರಿ ಆದಂದಿನಿಂದ ಕಬ್ಬಿನ ತೂಕದಲ್ಲಿ ಆಗಿರತಕ್ಕಂಥ ಮೋಸದ ಬಗ್ಗೆ ಅವರು ಎಚ್ಚರಿಕೆಯನ್ನು ಕೊಡ್ತಾ ಈ ವೇ ಬ್ರಿಡ್ಜನ್ನು ಮಾಡ್ತೇವೆ ಅಂತ ಹೇಳ್ತಾ ಬಂದಿದ್ದರು. ಈ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ಹಿಂದಿನ ಅಧಿವೇಶನದಲ್ಲಿಯೂ ಸಹಿತ ಇದರ ಬಗ್ಗೆ ಕಬ್ಬಿನ ತೂಕದಲ್ಲಿ ಆಗ್ತಕ್ಕಂಥ ಮೋಸದ ಬಗ್ಗೆಯೂ ಸಹಿತ ಸಾಕಷ್ಟು ಚರ್ಚೆಗಳಾಗಿದ್ದವು. ಇದನ್ನೆಲ್ಲ ಮನಗಂಡ ಪ್ರತಿಯೊಂದು ಶುಗರ್ ಫ್ಯಾಕ್ಟ್ರಿ ಮುಂಭಾಗದಲ್ಲಿ ಸರ್ಕಾರದ ವತಿಯಿಂದ ಡಿಜಿಟಲ್ ವೇ ಬ್ರಿಡ್ಜವನ್ನು ನಿರ್ಮಿಸಿ ಅಲ್ಲಿ ಬರ್ತಕ್ಕಂಥ ಪ್ರತಿ ಕಬ್ಬಿನ ವಾಹನಗಳನ್ನು ಸಹಿತ ತೂಕ ಮಾಡಿ ಅದರ ತೂಕದ ವ್ಯವಸ್ಥೆಯನ್ನು APMCಯ ಒಂದು ಜವಾಬ್ದಾರಿಗೆ ಕೊಟ್ಟಿದ್ದು ಬಹಳ ಒಂದು ಸೂಕ್ತವಾದಂಥ ವಿಷಯ. ಈ ವಿಷಯದಲ್ಲಿ ನಾನು ಸಕ್ಕರೆ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲರಿಗೂ, ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಎಲ್ಲ ಈ ಒಂದು ಹೋರಾಟಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳಿಗೂ ಸಹಿತ ನಾನು ಕೃತಜ್ಞತೆಗಳನ್ನು ಹೇಳಿ, ಈ ಒಂದು ಕಬ್ಬಿನ ಮೋಸದಲ್ಲಿ ಪಾರದರ್ಶಕತೆ ಏನಾದರೂ ಬಂದದ್ದೇ ಆದಲ್ಲಿ ರೈತ ಬೆಳೆದಂಥ ಬೆಳೆಗೆ ಅವನಿಗೆ ಸಿಗ್ತಕ್ಕಂಥ ತೂಕಕ್ಕೆ ಪಾರದರ್ಶಕತೆ ಸಿಕ್ಕು ಅವನಿಗೊಂದು ಒಳ್ಳೆಯ ಲಾಭ ಸಿಗ್ತೈತೆ ಅಂಥೇಳಿ ಹೇಳ್ತಾ ನಾನು ಈ ಒಂದು ಎಲ್ಲ ವೀಕ್ಷಕರಿಗೆ ಮತ್ತೊಂದು ಸಲ ಮುಖ್ಯಮಂತ್ರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ